ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಪಂಚಾಂಗ ಶ್ರವಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಈ ಜ್ಯೋತಿಷ್ಯದ ವಿಭಾಗದಲ್ಲಿ ಮತ್ತೊಬ್ಬ ಬಹು ಮುಖ್ಯ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರು ಬೇರೆ ಯಾರೂ ಅಲ್ಲ, DR ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಎಲ್ಲ ಬಹುತೇಕ ಜನತೆಗೆ ತಿಳಿದಂಥ ಇವರು DRS ಅಂತ. ಕಾರಣ ಏನಪ್ಪ ಅಂದರೆ, ಇವರು ಅನೇಕ ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದವರು. ವೃತ್ತಿಯಲ್ಲಿ ಶಿಕ್ಷಕರು. ಆದರೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದಾಗಲೇ 8th ಸ್ಟ್ಯಾಂಡರ್ಡ್ ಪಾಸ್ ಮಾಡೋದಕ್ಕಿಂತ ಮುಂಚೆನೇ ಇವರ ತಂದೆಯ ಜೊತೆ ಪೂಜೆ ಪುನಸ್ಕಾರಕ್ಕೆ ಹೋಗಿ ಇವ್ರನ್ನ ಕರೆಸ್ಕೋತಾ ಇದ್ದರೆ ಚಿಕ್ಕ ಶಾಸ್ತ್ರಿಗಳು ಅಂತ. ನಮ್ಮ ತಾತ ಏನಾದ್ರು ಸಿಗಲಿದ್ರೆ ಚಿಕ್ಕ ಶಾಸ್ತ್ರಿಗಳನ್ನ ಕಳಿಸಿ ಅಂತ ಹೇಳೋರಂತೆ. ಆ ರೀತಿ ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಬೇರೆ ಅದು ಇದಲ್ಲ, ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಗಣೇಶನ ಕಥೆಗಳು, ನದಿಗಳ ಬಗ್ಗೆ, ಋಷಿಗಳ ಬಗ್ಗೆ, ಹಾಗೆಯೇ ಬೇಕಾದಷ್ಟು ಈ ಪ್ರಶಸ್ತಿಗಳನ್ನು ಸಹ ತಗೊಂಡಿದ್ದಾರೆ. ಇವರು ಒಂದು ರೀತಿ ಹರಿಯುವ ನದಿಯ ನೀರು, ಅಂದರೆ ತುಂಬ ಶುಭ್ರವಾದ ಮನಸ್ಸು, ಹಾಗೆ ಪರಿಪಕ್ವವಾದ ವಿಚಾರಗಳಲ್ಲಿ ಪರಿಪೂರ್ಣ ಜ್ಞಾನವನ್ನು ಪಡೆದವರು. ಇವರಿಗೆ ಬರಲ್ಲ ಅನ್ನೋ ಕೆಲಸವೇ ಇಲ್ಲ. ಈ ಕಾರ್ಪೆಂಟ್ರಿ ವರ್ಕಿಂದ ಹಿಡಿದು ಎಲೆಕ್ಟ್ರಿಕ್ ಕೆಲಸದವರೆಗೂ ಮಾಡ್ತಾರೆ. ಆ ರೀತಿಯ ಅಪರೂಪದ ವ್ಯಕ್ತಿ. ಇವತ್ತು ಇವರು ನಮ್ಮೆಲ್ಲರಿಗೂ ಈ ಪಂಚಾಂಗವನ್ನು ಪಠನೆ ಮಾಡಿ ಅದರ ಪ್ರಯೋಜನದ ಬಗ್ಗೆ ಹೇಳ್ತಾರೆ. ಇದನ್ನು ಕೇಳೋದ್ರಿಂದ ನಾನು ನಿನ್ನೆ ಹೇಳಿದ್ದೆ ಏನೇನು ಉಪಯೋಗ ಅಂತ. ಇದನ್ನು ಕೇಳಿ ಎಂದಿನಂತೆ ಎಲ್ಲರೂ ನಮ್ಮ ಜೊತೆ ಇರಿ. ಸಾಧ್ಯವಾದಷ್ಟು ಈ ಗುಂಪಿಗೆ ಜನರನ್ನು ಆ್ಯಡ್ ಮಾಡಿ. ಲಕ್ಷಾಂತರ ಜನ ಏನು ಬೇಕಿಲ್ಲ, ಒಂದು 100 ಜನ ಆದರೆ ನನ್ನ ಕೆಲಸಕ್ಕೆ ಒಂದು ರೀತಿ ಹುಮ್ಮಸ್ಸು, ಒಂದು ಸ್ಫೂರ್ತಿ ಬರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರ ಒಳ್ಳೆಯದನ್ನು ಮಾಡಲಿ. ಜ್ಯೋತಿಷ್ಯದ ವಿಚಾರದಲ್ಲಿ ಯಾವತ್ತೂ ನಾನು ನಿಮ್ಮ ಜೊತೆ ಖಂಡಿತವಾಗೂ ಇರ್ತೀನಿ. ನಮಸ್ಕಾರ. ಬನ್ನಿ, ಪಂಚಾಂಗ ಶ್ರವಣದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋಣ. ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂಚ ದೇಹಿ ಮೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ನಮ್ಮ ಭಾರತ ಖಂಡದಲ್ಲಿ ಚಾಂದ್ರ ಸೌರಮಾನಗಳೆರಡೂ ಬಳಕೆಯಲ್ಲಿವೆ. ಚಾಂದ್ರಮಾನ ರೀತಿಯಾಗಿ ಚೈತ್ರ ಶುಕ್ಲ ಪ್ರಥಮ ರವಿವಾರ ಮೊದಲು, ಸೌರಮಾನ ರೀತಿಯಲ್ಲಿ ಚೈತ್ರ ಕೃಷ್ಣ ದ್ವಿತೀಯ ಸೋಮವಾರ ಮೊದಲು ವಿಶ್ವಾವಸು ನಾಮ ಸಂವತ್ಸರವು ಪ್ರಾರಂಭವಾಗುತ್ತದೆ. ಈ ವರ್ಷ ಸಂವತ್ಸರದ ಫಲ, ರಾಜ್ಯಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಕೆದರಿಸಲ್ಪಟ್ಟು ಸಾಧಾರಣ ಮಳೆಯಾಗುವುದು. ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಖುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು. ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವುಗಳು ದುರ್ಲಭವಾಗುತ್ತದೆ. ಸೀಸ, ಕಬ್ಬಿಣ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರಕುತ್ತದೆ. ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತವೆ. ನವನಾಯಕರು: ರಾಜ ರವಿ, ಮಂತ್ರಿ ಚಂದ್ರ, ಸೇನಾಧಿಪ ರವಿ, ಸಸ್ಯಾಧಿಪ ಗುರು, ಧಾನ್ಯಾಧಿಪ ಕುಜ, ಅರ್ಘಾಧಿಪ ರವಿ, ಮೇಘಾಧಿಪ ರವಿ, ರಸಾಧಿಪ ಶನಿ, ನೀರಸಾಧಿಪ ಬುಧ, ಪಶುನಾಯಕ ಯಮ. ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ. ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ, ಅಗ್ನಿಬಾಧೆಯೂ ಉಂಟು. ಚಂದ್ರನು ಮಂತ್ರಿಯಾಗಿರಲಾಗಿ ಒಳ್ಳೆಯ ಮಳೆಯಾಗುತ್ತದೆ.
ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ. ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜ್ಯಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ. ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ. ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು. ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಕುಜನು ಧಾನ್ಯಾಧಿಪತಿಯಾಗಿರಲಾಗಿ ಖುಷ್ಕಿ ಧಾನ್ಯಗಳು, ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಸೂರ್ಯನು ಅರ್ಘಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪ್ರಜೆಗಳಿಗೆ ಹಸಿವಿನ ಬಾಧೆ, ರಾಜರಿಗೆ ಪರಸ್ಪರ ಕ್ರೋಧ. ಸೂರ್ಯನು ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪವೃಷ್ಟಿ, ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ರಸಪದಾರ್ಥಗಳು ಕ್ಷೀಣಿಸುತ್ತವೆ, ಜನರಿಗೆ ಅಭಿವೃದ್ಧಿಯುಂಟಾಗುತ್ತದೆ. ಶನಿಯು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗುತ್ತದೆ. ಕಬ್ಬಿಣ, ಸೀಸ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತದೆ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತದೆ. ಪಶುಗಳಿಗೆ ಪೀಡೆ ಹೆಚ್ಚು. ಈ ವರ್ಷ ಕಾಲನಾಮಕ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನು ಉಂಟು ಮಾಡುತ್ತದೆ. ಮಧ್ಯ ದೇಶದಲ್ಲಿ ಮಳೆ ಹೆಚ್ಚು. ಮಳೆ 2 ಕೊಳಗ, ಗಾಳಿ 4 ಕೊಳಗ. ಕೊಳಗವು 60 ಗಾವದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾವದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲೂ 6 ಭಾಗ ಪರ್ವತಗಳಲ್ಲೂ ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತದೆ. ಆದಾಯ ವ್ಯಯಗಳು. ಮೇಷ ವೃಶ್ಚಿಕಕ್ಕೆ ಆದಾಯ 2, ವ್ಯಯ 14, ಆರೋಗ್ಯ 3, ಅನಾರೋಗ್ಯ ಇಲ್ಲ. ರಾಜಪೂಜ 5, ರಾಜಕೋಪ 6, ಸುಖ 3, ದುಃಖ 3. ವೃಷಭ ಮತ್ತು ತುಲಾ ರಾಶಿಗಳಿಗೆ ಆದಾಯ 11, ವ್ಯಯ 5, ಆರೋಗ್ಯ ಇಲ್ಲ, ಅನಾರೋಗ್ಯ 4, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಆದಾಯ 14, ವ್ಯಯ 2, ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜ 1, ರಾಜಕೋಪ 2, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ 14 ಆದಾಯ, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 5, ರಾಜಪೂಜ 6, ರಾಜಕೋಪ 3, ಸುಖ 3, ದುಃಖ 3. ಸಿಂಹರಾಶಿಯವರಿಗೆ ಆದಾಯ 11, ವ್ಯಯ 11, ಆರೋಗ್ಯ 4, ಅನಾರೋಗ್ಯ 4, ರಾಜಪೂಜ 2, ರಾಜಕೋಪ 6, ಸುಖ 3, ದುಃಖ 3. ಧನಸ್ಸು ಮತ್ತು ಮೀನರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜ 5, ರಾಜಕೋಪ 6, ಸುಖ 3, ದುಃಖ 3. ಈ ವರ್ಷ ಸಂವತ್ಸರ ಫಲವನ್ನು ಕೇಳಿದ್ವಿ. ನಂತರದಲ್ಲಿ ಈ ವರ್ಷ 3 ಗ್ರಹಣಗಳು ಬರುತ್ತೆ. ಆದರೆ ಆ ಗ್ರಹಣಗಳಲ್ಲಿ ಒಂದು ಗ್ರಹಣ ಮಾತ್ರ ಆಚರಣೆ ಇದೆ. ಅದು ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಚಂದ್ರಗ್ರಹಣ. ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ. ಫಲ ರಾಜರಿಗೆ ಪೀಡೆ, ವಾರಫಲ ಗಾಳಿ ಬಡಿತ, ಧಾನ್ಯ ಗೋಧಿ, ಪಕ್ಷಫಲ ದುರ್ಭಿಕ್ಷ, ವ್ಯಾಧಿ ಚೋರಭಯ, ಕಾಲಫಲ ಕ್ಷತ್ರಿಯ ಸೌಖ್ಯ, ಲಗ್ನಫಲ ದಕ್ಷಿಣ ದಿಗ್ದೃಷ್ಟಿ, ಆಗ್ನೇಯ ದಿಗ್ಗಮನ. ಫಲ ಆ ದಿಕ್ಕಿನಲ್ಲಿರುವವರಿಗೆ ಪೀಡೆ. ತಿಥಿ ಫಲ ವೃದ್ಧಿ, ನಕ್ಷತ್ರ ಫಲ ಮಂದಲೋಚನ ದೃಷ್ಟಿ.
ದೃಷ್ಟಿಫಲ ಬೆಲೆ ಹೆಚ್ಚು. ಭರಣ್ಯಾದಿ 4ನೇ ಮಂಡಲ ಫಲ ಕ್ಷೇಮ ಸುಭಿಕ್ಷ. ಯೋಗಫಲ ದುರ್ಭಿಕ್ಷ ವ್ಯಾಧಿ ಪೀಡೆ. ಕರ್ಣಫಲ ಲಜ್ಜಾಚೇಷ್ಟೆ. ತುಂಗಾ ನದಿಯಲ್ಲಿ ಸ್ನಾನ, ಬಿಳಿ ಬಟ್ಟೆ ಆಚ್ಛಾದನ, ವಿಭೂತಿ ಲೇಪನ, ಭತ್ತದ ಅಕ್ಷತೆ, ವಕುಳ ಪುಷ್ಪ, ರಜತ ಭೂಷಣ, ಚಿನ್ನದ ಆಭರಣ, ಮಡಕೆಯಲ್ಲಿ ಸತ್ತು ಆಹಾರ, ಹಂದಿ ವಾಹನ, ಎತ್ತು ಉಪವಾಹನ. ಫಲ ಸಸ್ಯನಾಶ, ದಂಡಾಯುಧ, ಚಿತ್ರವರ್ಣ, ಬಹಿರಂಬರ, ನಿಂತಿರುವ ಅವಸ್ಥೆ. ಫಲ ಸೌಖ್ಯ, ಉತ್ತರ ದಿಕ್ಫಲ ಶೂದ್ರ ವೃದ್ಧಿ. ಸರ್ಪಜಾತಿ, ಹಸಿರು ಕಂಚುಕ, ವಯಸ್ಸಿನಲ್ಲಿ ವಿಧವೆ, ಹಿಡಿದಿರುವುದು ಹಳದಿ ಛತ್ರಿ. ದೇವಸೇನಾ ತಥಾ ವಲ್ಲಿ ಪ್ರಾಣಕಾಂತ ಅಮರ ಪ್ರಭೋ ದೇವಸೇನಾಪತೆ ಸ್ವಾಮಿನ್ ಸುಬ್ರಹ್ಮಣ್ಯ ನಮೋಸ್ತುತೆ. ಈ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಸುಖವಾಗಿ ನೆಮ್ಮದಿಯಿಂದ ಬಾಳಲಿ ಎನ್ನುವುದು ನಮ್ಮ ಇಚ್ಛೆ.